ಹಿಂದೆಲ್ಲ ಸೀಮೆ ಎಣ್ಣೆ ಸ್ಟವ್ ಹಾಗೆಯೇ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಈಗ ಗ್ಯಾಸ್ನ ಸಮಸ್ಯೆ ಎದುರಾಗಿದೆ. ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ಸಮಸ್ಯೆಗೆ ಹೋಟೆಲ್ ಮಾಲೀಕರು ಹೊಸ ತಂತ್ರವನ್ನ ಕಂಡುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವುದದು ನೋಡ್ತಾ ಹೋಗೋದಾದ್ರೆ ಹಳೆ ಸೀಮೆ ಎಣ್ಣೆ ಪದ್ಧತಿ ಮೊರೆ ಹೋಗಿದ್ದಾರೆ ಹೋಟೆಲ್ ಓನರ್. ಗ್ಯಾಸ್ ಬದಲಾಗಿ ಸೀಮೆ ಎಣ್ಣೆ ಸ್ಟವ್ ಬಳಸಿ ಅಡುಗೆ ತಯಾರು ಮಾಡುವಂತ ಪ್ಲಾನ್ ಇದು. ಗ್ಯಾಸ್ ಬದಲಾಗಿ ಸೀಮೆ ಎಣ್ಣೆ ಸ್ಟವ್ ಬಳಕೆ ಮಾಡಿ ಅಡುಗೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೆಜೆಸ್ಟಿಕ್ನ ಸ್ವಾತಿ ಹೋಟೆಲ್ನಲ್ಲಿ ಸೀಮೆಎಣ್ಣೆ ಸ್ಟವ್ ಬಳಕೆ ಮಾಡಲಾಗ್ತಾ ಇದೆ. ಸದ್ಯ ಹಳೆ ಕಾಲದ ಸಿಸ್ಟಮ್ಗಳು ಮತ್ತೆ ಬರ್ತಾ ಇವೆ. ಹಿಂದೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಅದಾದ ಮೇಲೆ ಈ ಸೀಮೆಎಣ್ಣೆ ಸ್ಟವ್ನಲ್ಲಿ ಅಡುಗೆ ಮಾಡ್ತಾ ಇದ್ರು. ಆ ಬಳಿಕ ಗ್ಯಾಸ್ ಬಂತು. ಮನೆ ಮನೆಗೂ ಕೂಡ ಏನು ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿ ಗ್ಯಾಸನ್ನು ಕಲ್ಪಿಸಿಕೊಡುವಂಥ ಕೆಲಸ ಆಯಿತು. ಈಗ ಹಳೇ ಪದ್ಧತಿ ಏನಿದೆ ಸೀಮೆ ಎಣ್ಣೆ ಸ್ಟವ್ ನೋಡ್ತಾ ಇರ್ಬೋದು ನೀವು ಕೂಡ. ಈಗ ಸೀಮೆ ಎಣ್ಣೆ ಸ್ಟವ್ನಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ LPG ಸಪ್ಲೈ ಆಗ್ತಾ ಇಲ್ಲ. ಹೋಟೆಲ್ ಉದ್ಯಮ ನಡೆಸಬೇಕು, ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಏನು ಮಾಡೋದು? ಬಂದಂಥ ಗ್ರಾಹಕರನ್ನಂತೂ ವಾಪಸ್ ಕಳಿಸೋಕ್ಕಾಗಲ್ಲ. ಹೋಟೆಲ್ನಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡಬೇಕು, ಹೋಟೆಲ್ ನಡೆಸಬೇಕು, ಬಿಲ್ಡಿಂಗ್ ಬಾಡಿಗೆ ಕಟ್ಟಬೇಕು. ಹೋಟೆಲ್ನವರಿಗೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಹೀಗಾಗಿ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಹೋಟೆಲ್ನ ಮಾಲೀಕರು. ಸೀಮೆ ಎಣ್ಣೆ ಸ್ಟವನ್ನು ಬಳಕೆ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಮೂಲಕವಾದರೂ ಗ್ರಾಹಕರಿಗೆ ಆಹಾರವನ್ನು ಒದಗಿಸುವಂಥ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಮೆಜೆಸ್ಟಿಕ್ನ ಸ್ವಾತಿ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ತಾ ಇದ್ದಾರೆ ಈಗ ಹೋಟೆಲ್ನ ಮಾಲೀಕರು. ಸದ್ಯ ಸ್ವಾತಿ ಹೋಟೆಲ್ನಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇದೆ? ಅಲ್ಲಿನ ಮಾಲೀಕರು ಕಂಡುಕೊಂಡಂಥ ಪರ್ಯಾಯ ಮಾರ್ಗ ಏನು? ಸಂಪತ್, ದೇಶ ಎಷ್ಟೇ ಮುಂದುವರೆದ್ರೂ ಕೂಡ ಸಣ್ಣ ತಪ್ಪಾದ್ರೂ ಅಥವಾ ವ್ಯವಸ್ಥೆಯಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ನಾವು ಹಳೆ ಮಾರ್ಗವನ್ನ ಅನುಸರಿಸಬೇಕು ಅನ್ನೋದಕ್ಕೆ ಈ ಒಂದು ಯುದ್ಧ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಗ್ಯಾಸ್ ಸಿಲಿಂಡರ್ ಮೂಲಕ ಆಹಾರವನ್ನ ತಯಾರು ಮಾಡಲಾಗ್ತಾ ಇತ್ತು. ಆದ್ರೆ ಇವಾಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇವಾಗ ಮತ್ತೆ ಹಳೆ ಮಾರ್ಗವನ್ನ ಹೋಟೆಲ್ ಮಾಲೀಕರು ಕಂಡುಕೊಂಡಿರುವಂತದ್ದು. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ನ ಸ್ವಾತಿ ಡಿಲೆಕ್ಸ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಸೀಮೆಣ್ಣೆ ಸ್ಟವ್. ಸಾಮಾನ್ಯವಾಗಿ ಇಂದಿನ ಜನರೇಷನ್ ಅವರು ಈ ಒಂದು ಸೀಮೆಣ್ಣೆ ಸ್ಟವ್ ಅನ್ನ ನೋಡಿರೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಇವಾಗ ಯಾವುದೇ ರೀತಿಯಲ್ಲೂ ಕೂಡ ಬದಲಿ ಮಾರ್ಗ ಇಲ್ಲದೆ ಇವಾಗ ಹೋಟೆಲ್ ಮಾಲೀಕರು ಈ ಒಂದು ಸೀಮೆಣ್ಣೆ ಸ್ಟವ್ ಅನ್ನ ಬಳಸಲಿಕ್ಕೆ ಮುಂದಾಗಿರುವಂತದ್ದು. ಇವತ್ತಿಗೆ ಒಂದು ದಿನಕ್ಕೆ ಆಗುವಷ್ಟು ಮಾತ್ರ ಅವ್ರ ಹತ್ರ ಕಮರ್ಷಿಯಲ್ ಗ್ಯಾಸ್ ಇದೆ. ಹೀಗಾಗಿ ನಾಳೆಯಿಂದ ಈ ಒಂದು ಸೀಮೆಣ್ಣೆ ಸ್ಟವ್ ಅನ್ನ ಬಳಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ 2 ಸೀಮೆಣ್ಣೆ ಸ್ಟವ್ ಅನ್ನ ತಂದಿಟ್ಕೊಂಡಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ತಲೆನೋವಾಗಿದೆ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ ಆದ್ರೆ ಮ್ಯಾನೇಜ್ ಮಾಡಬಹುದು. ಆದ್ರೆ ಅವರ ಹೋಟೆಲ್ ಇರುವಂತಹದ್ದು ಮೆಜೆಸ್ಟಿಕ್ ನ KSRTC ಬಸ್ ನಿಲ್ದಾಣದಲ್ಲಿ. ಅದ್ರ ಜೊತೆಗೆ ಅವರ ಮೆನು ಕೂಡ ಸಂಪೂರ್ಣವಾಗಿ ಬದಲಾಗಿದೆ. ನಾನು ಮೆನುನು ಕೂಡ ತೋರಿಸ್ತೀನಿ. ಸುಮಾರು 150 ಐಟಮ್ಸ್ ಗಳನ್ನ ಪ್ರತಿನಿತ್ಯವೂ ಕೂಡ ಈ ಒಂದು ಹೋಟೆಲ್ ನಲ್ಲಿ ಬರುವಂತಹ ಗ್ರಾಹಕರಿಗೆ ನೀಡಲಾಗ್ತಾ ಇತ್ತು. ಆದ್ರೆ ಸದ್ಯ ಈ ಒಂದು ಮೆನುವನ್ನ ಕ್ಲೋಸ್ ಮಾಡಿ ಕೇವಲ 10 ಐಟಮ್ಸ್ ಗಳಿಗೆ ಬಂದಿರುವಂತದ್ದು. ನೀವು ಗಮನಿಸ್ತಾ ಇರಬಹುದು ಹೋಟೆಲ್ ಎಷ್ಟರ ಮಟ್ಟಿಗೆ ಇಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದೆ ಅಂತ ಹೇಳಿ. ನಾನು ನೇರವಾಗಿ ಈ ಒಂದು ಹೋಟೆಲ್ ನ ಸಿಬ್ಬಂದಿಯನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಗ್ಯಾಸ್ ನ ಬಿಟ್ಟು ಇವಾಗ ಸೀಮೆಣ್ಣೆ ಸ್ಟವ್ ನ ಬಳಸಲಿಕ್ಕೆ ಮುಂದಾಗ್ತಾ ಇದ್ದೀರಾ. ಎಷ್ಟು ಕಷ್ಟ ಆಗ್ತಿದೆ ಹೋಟೆಲ್ ನಡೆಸೋದು? ಹೌದು, 4 ದಿವಸದಿಂದ ಗ್ಯಾಸ್ ಬರ್ತಿಲ್ಲ. ಅದಕ್ಕೆ ಈಗ ಗ್ಯಾಸ್ ನಾವು ಭರ್ತಿ ಮಾಡಿಟ್ಟ ಗ್ಯಾಸ್ ಎಲ್ಲ ಖಾಲಿ ಆಗ್ತಿದೆ. ಹಾಗೆ ಎಲೆಕ್ಟ್ರಿಕಲ್ ಈಗ ಈ ಸ್ಟವ್ ಎಲ್ಲ ಯೂಸ್ ಮಾಡ್ತಿದ್ವಿ. ಅದು ಬಿಟ್ಟು ಈಗ ಎಲೆಕ್ಟ್ರಿಕಲ್ ಸ್ಟವ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಕೆಲವು ಬಿಸಿ ಮಾಡ್ಬೋದು ಐಟಮು, ಸಣ್ಣ ಪುಟ್ಟ ಐಟಮ್ಗಳನ್ನು ಮಾಡ್ಕೊಳ್ಬೋದು. ಈಗ ಇಡ್ಲಿ ಸಾಂಬಾರು ಈ ಟೈಪ್ ಮಾಡಬೇಕಾದ್ರೆ ಗ್ಯಾಸ್ ಬೇಕೇ ಬೇಕು. ಅದಕ್ಕೋಸ್ಕರ ನಾವೀಗ ಸೀಮೆಣ್ಣೆ ಸ್ಟವ್ ತಂದು ಇಟ್ಟಿದ್ವಿ. ಇದರಲ್ಲಿ ಸ್ವಲ್ಪ ಈಗ ಒಂದು 3 ಲೀಟ್ರ್ 4 ಲೀಟ್ರು ಸಾಂಬಾರು, ರಸಮು, ಇಡ್ಲಿ ಇಂಥದ್ದೆಲ್ಲ ಮಾಡ್ಕೊಳ್ಬೋದು. ಇವಾಗ ಸೀಮೆಣ್ಣೆ ಸಿಗ್ತಾ ಇದೆಯಾ ಅಲ್ವಾ? ಅದಕ್ಕೂ ಜಾಸ್ತಿ ರೇಟ್ ಕೇಳ್ತಾ ಇದ್ದಾರೆ. ಸೀಮೆಣ್ಣೆ ಡೀಸೆಲ್ಗಿಂತ ಸೀಮೆಣ್ಣೆ ರೇಟ್ ಜಾಸ್ತಿ ಆಗಿದೆ. ಇವಾಗ 150 ಹೇಳ್ತಿದ್ದಾರೆ. ಈಗ ನಮಗೆ ಅದೇ ಈಗ 195ಗೆ ಈಗ ಡೀಸೆಲ್ ಸಿಗ್ತಿದೆ. ಅದಕ್ಕೆ ನಾವು ಡೀಸೆಲ್ ಒಂದು 25 ಲೀಟ್ರ್ ಡೀಸೆಲ್ ತಂದು ಸ್ಟಾಕ್ ಮಾಡಿ ಇಟ್ಟಿದ್ವಿ. ಹಾಗೆ ಅದು ನಾಳೆಯಿಂದ ಅದು ಯೂಸ್ ಮಾಡುವಂತ ಇದ್ವಿ. ಇವಾಗ ಸ್ವಲ್ಪ ಟ್ರಯಲ್ ನೋಡಿದ್ವಿ, ಪರವಾಗಿಲ್ಲ. ಈಗ ನಾಳೆಯಿಂದ ಏನಾದರೂ ಅಲ್ಪ ಸ್ವಲ್ಪ ಐಟಮ್ ಕೊಡುವಂತ. ನಮ್ಮಲ್ಲಿ ಈಗ 150-200 ಐಟಮ್ ಇರ್ತಿತ್ತು. ಇವಾಗ ಬರೀ 10 ಐಟಮ್ ಮಾಡಿದ್ವಿ. ಇವಾಗ ಬೆಳಿಗ್ಗೆ ಅಂದರೆ ಟಿಫನ್ ನಾವು ಒಂದು ನೋಡಿ ನಮ್ಮ ಮೆನು ಇಲ್ಲೇ ಇದೆ. ಒಂದು 25-30 ಐಟಮ್ ಇದೆ ಬೆಳಿಗ್ಗೆ ಟಿಫನು. ಅದೀಗ 3 ಐಟಮ್ ಮಾತ್ರ ಕೊಡ್ತಿದ್ವಿ. ಇಡ್ಲಿ, ವಡ, ಪೂರಿ, ಪಲಾವ್ ಇಷ್ಟೇ ಕೊಡ್ತಿದ್ವಿ. ಅಂದರೆ ಇದಕ್ಕೆ ಅಷ್ಟು ಗ್ಯಾಸು ದೋಸೆಗೆ ಆದರೆ ಫುಲ್ಲು ಗ್ಯಾಸ್ ಬೇಕಾಗುತ್ತೆ.
ಇದಾದರೆ ಒಂದು ಸರಿ ಮಾಡಿಟ್ರೆ ಹಾಗೆ ಮಾಡ್ತಿದ್ವಿ. ಸರ್, ಅಂದ್ರೆ ಜಗತ್ತು ಮುಂದುವರ್ತಿದೆ. ಇಷ್ಟು ದಿನ ನಾವೆಲ್ಲರೂ ಕೂಡ ಸಿಲಿಂಡರ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ವಿ. ಮತ್ತೆ ಹಳೆ ಕಾಲಕ್ಕೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರ ಯಾವತ್ತಾದ್ರೂ? ಇವಾಗ ನಮಗೆ ಅನಿಸುತ್ತೆ, ಈಗ ಒಂದು 4 ದಿವಸದಿಂದ ನಾವೀಗ ನೋಡಿದ್ರೆ ಕಟ್ಟಿಗೆ ಒಲೆ, ಈಗ ನೋಡಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು ಎಲ್ಲ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಕಟ್ಟಿಗೆ ಇಟ್ಟು ಇದು ಮಾಡಿ, ಅದೇ ಕಟ್ಟಿಗೆ ಸಿಗ್ತಾ ಇಲ್ಲ. ಈಗ ನಾವು ನಿನ್ನೆ ಕಟ್ಟಿಗೆ ತರಕ್ಕೆ ಅಂತ ಹೋಗಿದ್ವಿ. ಈಗ ಕಟ್ಟಿಗೆ ಇದು ಅಡಿಗೆ ಮಾಡುವಂಥ ಕಟ್ಟಿಗೆ ಸಿಗ್ತಾ ಇಲ್ಲ. ಈಗ ಬ್ರಿಗೇಡ್ಸ್ ಎಷ್ಟು 15 ರೂಪಾಯಿ ಇದ್ದಿದ್ದು 50 ರೂಪಾಯಿ ಹೇಳ್ತಾರೆ, ಅದು ಸಿಗ್ತಾ ಇಲ್ಲ. ಅದಕ್ಕೆ ಸೀಮೆಣ್ಣೆ ಸ್ಟವ್ ತಂದಿದ್ವಿ. ಈಗ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು. ಈಗ ನಮ್ಗೆ ಅಂದರೆ ಈಗ 35ರಿಂದ 40 ಜನ ಇಲ್ಲಿ ಕೆಲಸಗಾರರಿದ್ದಾರೆ. ಮತ್ತು ನಾವು KSRTC ಇದು ರೆಂಟ್ ತಗೊಂಡಿದ್ದು, ಅವರಿಗೂ ರೆಂಟ್ ಕಟ್ಟಬೇಕು, ಮತ್ತು ಸಿಬ್ಬಂದಿಗೂ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಈಗ ನಮಗೆ ಮಾಮೂಲಿ ಕಸ್ಟಮರ್, ನಾವು ಒಂದು ತುಂಬ ವರ್ಷದಿಂದ 22-23 ವರ್ಷದಿಂದ ಈ ಹೋಟೆಲ್ ಇದೆ. ಈಗ ನಮಗೆ ಪರ್ಮನೆಂಟ್ ಕಸ್ಟಮರ್ ಇರ್ತಾರೆ, ಅವರಿಗೆ ನಮ್ಮನ್ನು ನಂಬಿಕೊಂಡು ಅಲ್ಲಿ ಊಟ ಸಿಗ್ಬೋದು ಅಂತೇಳಿ ಬರ್ತಾರೆ. ಆಗ ಅವರಿಗೆ ನಿರಾಸೆ ಆಗಬಾರ್ದು ಎಂಬ ಉದ್ದೇಶಕ್ಕೋಸ್ಕರ ಒಂದು ಎಷ್ಟು ನಮ್ಮ ಕೈಯಿಂದ ಆಗುತ್ತೆ ಅಷ್ಟು ಐಟಮ್ಗಳು ಮಾಡಿ ಆ ಟೈಪ್ ಕೊಡ್ತಿದ್ವಿ. ಇದಿಷ್ಟು ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸ್ಟವ್ ಆದ್ರೆ ಮತ್ತೊಂದು ಕಡೆ ಇವರು ಎಲೆಕ್ಟ್ರಿಕಲ್ ಸ್ಟವ್ ಅನ್ನು ಕೂಡ ಬಳಸ್ತಾ ಇದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ನಿನ್ನೆ ಮೊನ್ನೆಯಿಂದಲೂ ಕೂಡ ಈ ಒಂದು ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಹೆಚ್ಚಾಗಿ ಬಳಸ್ತಿದ್ದಾರೆ. ಅಂದ್ರೆ ಆಹಾರ ಪದಾರ್ಥವನ್ನ ಬಿಸಿ ಮಾಡ್ಲಿಕ್ಕೆ ಮಾತ್ರ ಇದು ಸಹಾಯಕ ಆಗುತ್ತೆ. ಹೀಗಾಗಿ ಸಾಂಬಾರ್ ಆಗಿರ್ಬೋದು, ಟೀ ಕಾಫಿ ಆಗಿರ್ಬೋದು, ಇದೆಲ್ಲವನ್ನು ಮಾಡ್ಲಿಕ್ಕೆ ಈ ರೀತಿಯಲ್ಲಿ ಅವರು ಪರ್ಯಾಯ ವ್ಯವಸ್ಥೆಯನ್ನ ಕಂಡುಕೊಂಡಿರುವಂತದ್ದು. ಒಟ್ನಲ್ಲಿ ಈ ಒಂದು ಸಿಲಿಂಡರ್ ಅಭಾವ ಏನಿದೆ ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ಹಾಗೆ ಒಂದು ಕಡೆ ಹೋಟೆಲ್ ನ ನಂಬಿ ಬರುವಂತಹ ಗ್ರಾಹಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಅಂತೂ ಆಗ್ತಾ ಇದೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗುತ್ತೆ ಅಂತ ಹೇಳಿ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.